ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬನ ಮಾಡ್ತಿದ್ದೀವಿ. ಯಾಕೆ ತವ್ರ ಮನೆಗೆ ಹೋಗಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ಈ ವರ್ಷ ಅಂದರೆ ನಾನು ಲಾಸ್ಟ್ ಇಯರ್ ಇಲ್ಲಿ ಸೆಲೆಬ್ರೇಟ್ ಮಾಡಿರಲಿಲ್ಲ, ಮದುವೆಯಾಗಿ ಫಸ್ಟ್ ಇಯರ್ ಹಾಲು ಹಾಕೋಂಗಿರಲಿಲ್ಲ. ಸೊ ಹಾಗಾಗಿ ನಾನು ಹೋಗಲಿಲ್ಲ. ಈ ವರ್ಷ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಕರೆದ್ರು, ಇವತ್ತು ಹಾಕಬೇಕು ಅಂತ. ಸೊ ನಾನು ರಾಖಿ ಹಬ್ಬಕ್ಕೆ ಹಂಗೆ ಆದರೆ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಇದು ಫಸ್ಟ್ ಇಯರ್ ಇಲ್ಲಿ ನಾನು ಹಾಲು ಹಾಕ್ತಿರೋದು. ಎವ್ರಿ ಇಯರ್ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ ನಾವು, ನಮ್ಮ ಅಮ್ಮ ತವ್ರ ಮನೆಗೆ. ಸೊ ಇವತ್ತು ಉಂಡೆ ಬೇರೆ ಕಟ್ತಿದ್ದಾರೆ. ನನಗೆ ಬರಲ್ಲ ಕಟ್ಟಕ್ಕೆ, ನಮ್ಮ ಅತ್ತೆ ಕಟ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಉಂಡೆ ಕಟ್ಟೋದು. ಇದು ಹಳ್ಳಿಟ್ಟು ಮಾಡೋಕ್ಕೆ ಗೋಧಿನ ಹುರ್ಕೊತಿದ್ವಿ. ಮೇಲಂದ್ರೆ ಹಳ್ಳಿಟ್ಟು ತಂಬಿಟ್ಟು ರೆಡಿ ಮಾಡೋದು. ತಂಬಿಟ್ಟಂದ್ರೆ ಒಣಕ್ಕೆ ಹುರಿದು ಅದನ್ನ ಹಿಟ್ಟು ಹಾಕಿ ಅದರದ್ದು ಹಳ್ಳಿಟ್ಟು ತಂಬಿಟ್ಟು ಮೇಲಂದ್ರೆ ಎಡಿಗೆ ಆಮೇಲೆ ಒಂದು 5 ಸ್ವಲ್ಪ ಉಂಡೆ ಕಟ್ಟೋದು. ಏನು ಹೊಡಿತೀವಿ? ಹಾಂ, ಡೈಮಂಡ್ ಹೊಡೆದು ಹರಿತಾರೆ. ಅದಕ್ಕೆ ನಾನು ಹೊಡಿತೀನಿ ಕೊಡ. ನೀ ಹೆಂಗೆ ಹೊಡಿತಿ? ನಾನು ಸ್ಮೂತಾಗಿ ಹೊಡಿತೀನಿ, ಅಂತಾರೆ ರಫ್ ಹೊಡಿಯಲ್ಲ. ಏನಾಗೈತೆ ಏನಾಗೈತಪ್ಪ? ಯಾಕೆ ಡಲ್ಲ ಕುಂತಿ ಒಬ್ಬನೇ? ನೆಗಡಿ ಆಗೈತಿ. ಜ್ವರ ಬಂದಿಲ್ಲ? ಜ್ವರನೂ ಬಂದೈತಿ. ಸ್ಕೂಲ್ಗೆ ಯಾಕೆ ಹೋಗಿಲ್ಲ? ಸ್ಕೂಲ್ ಸುಟ್ಟಿ ಇವತ್ತು. ನೆಗಡಿ ಬಂದಾಗ ಮ್ಯಾಗಿ ಮಾಡ್ಕೊಂಡು ತಿನ್ಬೇಕು, ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ಬೇಕು, ಆಮೇಲೆ ಪೇಸ್ಟ್ ಎಷ್ಟು ಇಟ್ಟಿರ್ತೀರಿ ನೋಡಿ ಫ್ರಿಜ್ನಾಗ ಎಲ್ಲ ಮುಗಿಸ್ಬೇಕು. ಅದಿಲ್ಪ ನಿನಗೆ ನೆಗಡಿ ಆಗಿರೋದು ಅದಕ್ಕೆ. ಜ್ವರ ಬಂದವ ನಿನಗೆ? ಜ್ವರ ಬಂದವನು ಜೋರು ಹೇಳ. ನಂಗೆ ಜ್ವರ ಬಂದವ. ಅದಲ್ಲದೆ ದ್ರಾಕ್ಷಿ ಗೋಡಂಬಿ ಹಾಕಿ ಇದಕ್ಕೆ ಪಾಕ ಹಾಕ್ತೀನಿ. ಹಾಕು. ರವೆ ಉಂಡೆ ಕಟ್ತಿದ್ದೀವಿ ನೋಡಿ. ಇಷ್ಟು ಉಂಡೆ ಕಟ್ಟಿದ್ವಿ. ಸಾಕಾಯ್ತು ಸೈಜು? ಸಾಕು. ಅನ್ವಿತಾ ಕಟ್ಟಿದ್ದ ಬೇಕು ನಾವು. ಇಲ್ಲಿ ನೋಡಿ. ಅದ್ರಾಗ ಯಾಕೆ ಅಂತಿ ಮತ್ತೆ ಕೈ ವೇಸ್ಟ್ ಮಾಡ್ಬಾರ್ದು. ಬರೋವಲ್ದಕ್ಕೆ ಕಟ್ಟಕ್ಕೆ ಹತ್ತಕ್ಕೆ ಎಲ್ಲ ನೋಡಿ ಕ್ಯಾಬ್ಲ ಅಂತ. ನನಗೆ ಬರ ಹಲ್ಲು ಕಡಿಬೇಕಂದ್ರೆ ಬರ್ತೈತಿ. ಏನು ಮಾಡಿ ಅಂತ ನೀವು ಹೇಳ್ಬೇಕು. ನಾ ಮಾಡಿದ್ದು ಹೇಳ ಅಂತರ 6, 7, 8 ಪಾರ್ಟ್ ಬರ್ತಾವ ಪಿಕ್ಚರ್. ರಿಲೀಸ್ ಮಾಡೋದು ನಮ್ಗೆ ತಗೊಂಡು ಸಾಲಿ ಕಲಿ ಅಂತಂದ್ರ ಸ್ಟಂಟ್ ಮಾಡಕ್ ಹೋಗಿ ಬಿದ್ದು ಎಲ್ಲಾ ಮುರ್ಕೊಂಡು ಎಲ್ಲಾ ಕೆತ್ತಿಸ್ಕೊಂಡು ಎಲ್ಲಾ ಪೂರ ಬಾಡಿನ ಕೆತ್ತಿಸ್ಕೊಂಡ್ ಬಂದು ಯಾರಿಗೂ ಗೊತ್ತಿಲ್ಲಾರ್ದಂಗ ಅಷ್ಟದ ಮೇಲೆ ಹೊಲ್ಯಾಗ ಒಬ್ಬನ ಮಲ್ಕೊಂಡು ಆಮೇಲೆ ಅವ್ರಮ್ಮ ನೋಡಿ ಅಯ್ಯೋ ಏನ್ ಮಾಡ್ಕೊಂಡ್ ಬಂದೈತೆ ನನ್ನ ಮೊಮ್ಮಗ ಅಂತ ಫೋನ್ ಹಚ್ಚಿ ನಿಮ್ಮ ಅವ್ವನ್ ಕರ್ಸಿ ಅಲ್ಲ ನಾ ಯಾರು ತ್ರಾಸ್ ಕೊಡ್ತೀನಿ ಇಲ್ಲ ಕೊಡ್ಬೇಕಿಲ್ಲ. ಕೊಡಾಕ ನೀನಾಗಿ ನೀ ಮಾಡ್ಕೊಂಡ್ ಬಂದಿದ್ದಿ, ನೀ ಏನ್ ತ್ರಾಸ್ ಕೊಡ್ತೀಯೋ ಹಂಗ. ಈಗ ಡಾಣಿ ಉಂಡೆ ಮತ್ತೆ ಶೇಂಗಾ ಉಂಡಿ ಆಮೇಲೆ ಎಳ್ಳು ಉಂಡೆ ಕಟ್ಟಕ್ಕೆ ಪಾಕ ಮಾಡ್ಕೊಂತೀವಿ. ಬೆಲ್ಲ ಅವೆಲ್ಲ ರೆಡಿ ಆದ್ವಾ? ರೆಡಿ ಆಗೋದು ಅಷ್ಟಾಗ ಆಮೇಲೆ ತೋರ್ಸೋಣಂತ. ಆಮೇಲೆ ತೋರಿಸ್ತೀವಿ ಎಷ್ಟು ಕಟ್ಟಿವಿ ಅಂತ. ಇಲ್ಲಿ ನೋಡ್ರಿ, ನನ್ನ ಮಗನ ಬಂದ್ಬಿಟ್ಟು ಕಟ್ಟಕ್ಕೆ ಇಲ್ಲಿ ಅವ್ರ ಅವನ ಕೈಯಾಗ ಆಗಂಗಿಲ್ಲ ಅಂತೆ. ಅದಿಲ್ಲ ನಮ್ಮ ಅಪ್ಪನ ಕೈಯಾಗ ಆಗಲ್ಲ, ನಮ್ಮಪ್ಪ ಕೆಡ್ಸಾಕತ್ತಾನಂತ ಬಂದ. ನಾವು ಏಲಕ್ಕಿನ ಪೇಸ್ಟ್ ಇದು ಪೌಡರ್ ಮಾಡ್ಕೊಂಡು ಅದಕ್ಕೆ ಹಾಕಿದ್ರ ಕಂಪಾಗ್ತೈತಿ ಅಡಿಗೆ ಅಂತ. ಕಂಪಂದ್ರ ವಾಸ ಘಮ ಘಮ ಅಂತೈತಿ. ಆಮೇಲೆ ಬಾಯಿ ಒಳಗ್ ಟೇಸ್ಟ್ ಆಗತ್ತ. ನಮ್ಮವ್ವ ನಮ್ಮಮ್ಮ ಅಂತಿದ್ಲು ಕಂಪಾಕತ್ ಅಂತ. ಅದನ್ನ ನಾನು ಕಂಪಾಕೈತಿ ಅಂತ ನಾವಿನ್ನೂ ಅಪ್ಡೇಟ್ ಆಗಿಲ್ಲ, ಅದಕ್ಕೆ ಕಂಪಾಕೈತಿ ಅಂದ್ವಿ. ಅದು ಟೇಸ್ಟ್ ಬರ್ತೈತಂತ ನಾ ಅಪ್ಡೇಟ್ ಆಗೀನಿ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗ
ಹಸೆಬೇಳೆ ಹಿಟ್ಟು ಮನೆಯೊಳಗೆ ಹಿಟ್ಟು ಹಾಕ್ಸ್ಕೊಂಬರ್ತಿದ್ರು ನಮ್ಮಮ್ಮರು. ನಾವು ಒತ್ತೊಳ್ಳಿಂದ ಇವನ್ನ ದಾಣಿ ಮಾಡ್ತಿದ್ವಿ, ಗುಳಿಗೆ ಮಾಡ್ತಿದ್ವಿ. ನಾವು ಮನೆಯೊಳಗೆ ಕಡ್ಲಿ ಹುರಿದು ಅದನ್ನ ಬ್ಯಾಳೆ ಒಡೆದು ಅದನ್ನ ಹಿಟ್ಟು ಮಾಡ್ತಿದ್ವಿ ನಾವು ಮನೆಯೊಳಗೆ ಎಲ್ಲ ಮೊದಲು. ಈಗ ಈಗೆಲ್ಲ ಮಷಿನ್ ಚೀಟಾಗಿ ಬರೋದು ನಂಗೆ ತರಕ್ ಹಚ್ಚಾರ ಇವನ್ನೆಲ್ಲ. ಈಗ ಎಲ್ಲದಕ್ಕೂ ಮಷಿನ್ ಬಂದು ನಮ್ಮಮ್ಮ ನಮ್ಮವ್ವ ಖಾರನ ಕೈ ಕುಟ್ತಿದ್ರು ಅಲ್ಲಿ ಹಾರಿಪಲ್ಲೆ ಒಳ್ಳಾಗ ಅಂತ ಕಂಪಾಗೋದು ಖಾರ. ಈಗ ಮಿಷಿನ್ಯಾಗ ಪಡ್ರ ಅನ್ಸ್ಕೊಂಬಂದು ಪುಡ್ರ ಅಂತ ಹಾಕೊಂಡು ತಿನ್ನೋದಾಗೈತಿ. ಶೇಂಗಾ ಉಂಡೆ ಕಟ್ತಿದ್ದೀವಿ. ಇದು 4ನೇ ಉಂಡೆ. ಹೌದು. ಅಲ್ಲಿ ಒಂದು ಚಲೋ ಐತಿ. ಎಷ್ಟು ವರ್ಷ ಆಯ್ತು ಉಂಡೆ ಕಟ್ಟ ಅಂತ? ನೋಡಪ್ಪ, ನಾವು 7ನೇ 8ನೇ ಇದ್ದಾಗಿಂದ ನಮ್ಮ ಕೆಲಸ ಚಲೋ ಅದಾವು. ಈಗ ನನಗೆ 60 ವರ್ಷ ಮುಗ್ಯಾಕ ಬಂದವು. ರಿಟೈರ್ಮೆಂಟ್ ಇನ್ನೂ ಮುಗುದಿಲ್ಲ. ಮೇಲಾಗ ಗೌರ್ಮೆಂಟ್ನವ್ರು ಹೊರಗೆ ಹಾಕ್ತಾರ. ಗ್ಯಾಸ್ ಅಂಗಡಿಯವ್ರು ಈಗ ಹೊರಗೆ ಹಾಕ್ಬಿಟ್ರು ನಮ್ಗೆ. KYC ಆಗೋದು. ಇಷ್ಟೊಂದು ಉಂಡೆ ಮಾಡಿದ್ವಿ. ಸೊ ಇಲ್ಲಿ 6 ಥರದ ಉಂಡೆ ಇದೆ. ಇದು ಎಳ್ಳುಂಡೆ, ಶೇಂಗಾ ಉಂಡೆ, ಇದು ತಂಬಿಟ್ಟು, ಇದು ಡಾಣಿ ಉಂಡೆ. ಡಾಣಿ ಅಲ್ಲ, ಇದು ಬೂಂದಿ ಉಂಡೆ, ರವೆ ಉಂಡೆ, ಆ್ಯಂಡ್ ಇದು ಡಾಣಿ ಉಂಡೆ. ಸೊ ಇಷ್ಟು ಉಂಡೆ ಮಾಡಿದ್ವಿ ನೋಡಿ. ಸೊ ನಾವು ಓಕೆಲ್ಲ ರೆಡಿ ಮಾಡ್ಕೊಂಡಾಯ್ತು. ಈಗ ಹೋಗ್ಬೇಕು. ಅದ್ವಿಕಾ ಬಂದಿದ್ದಾಳೆ. ಹಾಯ್ ಅದ್ವಿಕಾ, ಹೇಗಿದೀಯಾ? ಚೆನ್ನಾಗಿದೀಯಾ? ಮತ್ತೆ ಸ್ಕೂಲು ರಜೆ ಐತೆ ಇವತ್ತು. ಮತ್ತೆ ಎಷ್ಟನೇ ಕ್ಲಾಸ್ ನೀವೀಗ? LKG. ಒಂದು ರೈಮ್ ಹೇಳಿ ನೋಡೋಣ. ವಿಹಾನ್ ಈ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾನೆ. ಅನ್ವಿತಾ ಈ ಡ್ರೆಸ್ ಹಾಕೊಂಡಿದ್ದಾನೆ. ನೀನು ನಿತ್ಕಲ್ಲಿ ತೋರಿಸ್ತೀನಿ ನಾನು. ಇವಳು ವೈಟ್ ಫ್ರಾಕ್ ಹಾಕೊಂಡಿದ್ದಾಳೆ. ಗೋಲ್ಡನ್ ಸ್ಯಾರಿ ಮತ್ತೆ ಪಿಂಕ್ ಬ್ಲೌಸ್. ನಾವು ರೆಡಿಯಾಗಿ ತೋರಿಸಿದ್ವಿ. ವಿನಯ್ ಅವ್ರು ಹಿಂಗ್ ರೆಡಿ ಆಗಿದ್ದಾರೆ. ರೆಡಿ ಹೋಗೋಕ್ಕೆ ರೆಡಿ. ನೀ ಜೋರ್ ರೆಡಿ ಆಗಿಯಾ? ಮತ್ತೆ ನಮ್ದಲ್ಲ ಹಬ್ಬ. ನಮ್ದೇನೈತಿ? ನಿಮ್ ಸ್ಟಾರ್ಟ್ ಈಗ ಒಂದ್ರಿಂದ ಒಂದು ಸ್ಟಾರ್ಟ್. ಈಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ. ವಿಹಾನ್ ವೇಟ್ ಮಾಡಕತ್ತಾನ ಹೋಗಕ್ಕೆ. ಒಂದ್ ಸಣ್ಣ ಸ್ಮೈಲ್ ಕೊಡ್ತಾನ ಅವ, ಮತ್ ಸೀರಿಯಸ್ ನೋಟ್ನ್ಯಾಗ ಹೋಗ್ಬಿಡ್ತಾನ. ಅವಾಗ ನಕ್ರೆ ಚಂದ. ಯಾವಾಗ ಆಗ್ತಿದ್ರೆ ಏನಂತಾರೆ ಹೇಳಿ? ಹತ್ರ ಚಂದ. ಅವನ ಹತ್ರ ಚಂದ. ಸುಳ್ಳೆ ಕಚ್ಬಿಟ್ಟಿದ್ದು ನೋಡೋಣ. ಇವಾಗ ತಾನೇ ಬಂದ್ವಿ ದೇವಸ್ಥಾನದ ಹತ್ರ. ವಿಹಾನ್ದು ನಾಮಕರಣ ಆಗಿತ್ತಲ್ಲ, ಅದೇ ಟೆಂಪಲ್ ಅಲ್ಲಿ ಇರೋದು. ಸೊ ಮನೆಗೆ ಹತ್ರ ಇಲ್ಲೇ ಹಾಕ್ತಾರಂತೆ ಎಲ್ಲ. ನಾವು ಇಲ್ಲಿಗೆ ಬಂದ್ವಿ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಅಂದ್ರೆ ಗಂಡದ ಮನೇಲೆ ಫಸ್ಟ್ ಟೈಮ್ ಹಾಕ್ತಿರೋದು. ಲಾಸ್ಟ್ ಇಯರ್ ಅದೇ ಹೇಳಿದ್ನೆಲ್ಲ ಹೊಸ್ದಾಗ್ ಮದ್ವೆ ಆಗಿದ್ವಿ, ಹಾಕಕ್ ಬರಲ್ಲ ಅಂತ ಹಾಕಿರ್ಲಿಲ್ಲ. ಬನ್ನಿ ಹೋಗಿ ಹಾಲು ಹಾಕೋಣ. ಮಮ್ಮಿ ಪೂಜೆ ಮಾಡ ನೆನ್ಪು ಮಾಡ್ರಿ, ಹೋಗ್ಬೇಕಾದ್ರೆ ನೆನ್ಪಾಗಲ್ಲ. ಧ್ಯಾನ್ ಪಾಲ್, ನನ್ ಪಾಲ್, ನಿನ್ ಪಾಲ್, ಸಿದ್ಧಾಂತ್ ಪಾಲ್, ಅದ್ದು ಪಾಲ್, ನಮ್ಮ ಅಣ್ಣನ್ ಪಾಲ್, ನಮ್ಮ ಹಿಂದಿ ಪಾಲ್, ನಮ್ಮ ಅವನ್ ಪಾಲ್, ಅನ್ವಿತನ್ ಪಾಲ್, ಎಲ್ಲಾರ ಪಾಲ್ ಎಲ್ಲಾರ ಪಾಲನ್ ದಾರಾನ ಒಂದು ಮನೆಯಿಂದ ಇನ್ವೆಸ್ಟ್ಮೆಂಟ್ ತಗೊಂಡ್ಬಂದಿರ್ತೀವಿ. ನಿಮ್ಮ ನಾಗಪ್ಪಂಗ್ ಹಾಕಿ ಉಳ್ದಿದ್ನೆಲ್ಲ ನಾವ್ ಹಾಕೋಬೇಕು.
ಸಣ್ಣವರಿದ್ದಾಗ ತಲೆಗೆ ಏನಿತ್ತು ಅಂತಂದ್ರೆ ಎಷ್ಟೋ ದಿನ ಆದ್ರೂ ಕೈಗಾದ್ರೂ ಕಟ್ಕೋಬಹುದು, ಇಲ್ಲ ತೊಳಿಗಾದ್ರೂ ಹಾಕತಿದ್ರು. ನಾವೆಲ್ಲ ಕೈ ಕಟ್ಕೊಂತಿರ್ಬೇಕಾದ್ರೆ ಭಯ ಆಗದ್ ಬಿಚ್ಚಕ್ಕೆ, ಶಾಪ ಕೊಟ್ಬಿಟ್ರೆ ದೇವ್ರು ಅಂತ. ಎಷ್ಟೋ ದಿನ ಕೈಯಲ್ಲಿ ಇರ್ತಿತ್ತು. ಹಂಗೆ ಒಂದ್ ನಾಗಪ್ಪಂಗ್ ಹಾಕ್ತಿವಿ, ಉಳಿದಿದ್ದೆಲ್ಲ ನಾವು ಹಾಕೋತೀವಿ. ನಾವ್ ಹಾಕೋಣ, ಹಾಕ್ತೀನಿ ಬೇರೆ, ಎಲ್ಲರಿಗೂ ಹಾಕ್ತಿದೀವಿ. ಫಸ್ಟ್ ನಾಗರ ಪಂಚಮಿ ನಮ್ಗೆ ಇರೋದು. ಎಷ್ಟು ಹಾಕೊಂಡೆ ದೊಡ್ಡದಾಗೈತೆ. ಪಪ್ಪು ಹೇಳ್ಕೊಬೇಡ. ಚಾಮಿ ಮಾಡ. ಗುಡ್ ಬಾಯ್. ನೀನು ನಮ್ ಮದ್ವೆಲಿ ಕಟ್ಟಿದೀಯ ತಾಳಿ, ನಾನ್ ಇವಾಗ ಹಾಕ್ತೀನಿ ದಾರ. ಇನ್ನೊಂದ್ಸರಿ ಯಾಕೆ ಕಟ್ತೀಯಾ ಹಿಂಗೆ? ಏನು ಪರವಾಗಿಲ್ಲ, ನನಗೆ ನಾನೇ ಹಾಕತ್ತೀನಿ. ನೋಡಿ ಏನ್ ಹೇಳ್ತಿ? ಅದ್ವಿಕ ಅವಾಗಿಂದ ಅತ್ತೆ ನಾನು ನಿನ್ಗೊಂದು ವಿಷಯ ಹೇಳ್ಬೇಕು ಅಂತಿದ್ದಾಳೆ. ಏನ್ ಹೇಳ್ತಾಳೆ ಗೊತ್ತಿಲ್ಲ, ಕೇಳೋಣ ಈಗ. ಏನ್ ಹೇಳ್ತಿ? ಮನೆ ಮೇಲೆ ಹಾಕೊಂಡಿ ಅಂಕಿತ್ತು ಕಪ್ಪ ಕೊಡ್ಬೇಕೆ ಕಪ್ಪ, ನಿಮಗೆ ಹೆಚ್ಚು ಕೊಡ್ಬೇಕೆ ಕಪ್ಪ, ನೀವೇನು ನಮ್ಮನ್ನು ತಗೊಂಡಿದೆ ನಾನು ತೆಗೆಸ್ತೇವೆ ಅಥವಾ ಕಪ್ಪು ಚಿನ್ನ ಬಿಟ್ಟದಕ್ಕೆ ಕೂಲಿ ಬೆಳಕಬೇಕಾ, ಮೋಡ ಮೇಲೆ ಸುರಿಯುತ್ತೇವೆ, ಭೂಮಿ ಬೆಳಕುತ್ತೇವೆ, ನಿಮಗೆ ಏಕೆ ಕೊಡ್ಬೇಕೆ ಕಪ್ಪ, ನೀವೇನು. ಸೊ ನೋಡಿದ್ರಲ್ಲ ಗೈಸ್, ಹೇಗಿತ್ತು ವ್ಲಾಗ್ ಅಂತ. ನಾವು ನಾಗರ ಪಂಚಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಮಗೆ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿದ್ವಿ. ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಹಾಗಾಗಿ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಈಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.